ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದು ರಾ ಮೆಟೀರಿಯಲ್ ಸಪ್ಲೈ ಮಾಡೋ ಬಿಸ್ನೆಸ್ ಆಗಿರೋದ್ರಿಂದ ನೀವು ಕಳ್ಸೋ ಪ್ರಾಡಕ್ಟ್ಸ್ ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ ಅನ್ನೋದು ಮೊದ್ಲು ಅವ್ರಿಗೆ ನೋಟೆಡ್ ಆಗ್ಬೇಕು. ಸೊ ನೀವು ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡ್ಲೇಬೇಡಿ. ಅಟ್ ದ ಸೇಮ್ ಟೈಮ್ ನಿಮ್ಗೆ ಲಾಸ್ ಆಗದೆ ಇರೋ ತರನೂ ನೋಡ್ಕೋಬೇಕು. ಸೊ ನೀವು ಈ ವಿಷಯಗಳನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಒಂದು ಕೊಟೇಶನ್ನ ರೆಡಿ ಮಾಡ್ಕೋಬೇಕು. ಫಸ್ಟ್ ಟೈಮ್ ಅಂತೂ ಕಾಸ್ಟ್ ಏನಾಗುತ್ತೋ ಅದನ್ನೇ ಮೆನ್ಷನ್ ಮಾಡಿ. ಅಷ್ಟರಲ್ಲಿ ಈ ಬಿಸ್ನೆಸ್ ಅಲ್ಲಿ ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಏನ್ ಮಾಡಿದ್ರೆ ಪ್ರಾಫಿಟ್ ಆಗಿರುತ್ತೆ, ಏನ್ ಮಾಡಿದ್ರೆ ಲಾಸ್ ಆಗುತ್ತೆ ಅನ್ನೋದು ನಿಮ್ಗೂ ಗೊತ್ತಾಗುತ್ತೆ. ಆಮೇಲೆ ಬೇಕಾದ್ರೆ ನೀನ್ 10% ಹೈಕ್ ಮಾಡು. ನೋಡು, ಯಾವುದೇ ಬಿಸ್ನೆಸ್ ಅಲ್ಲಾದ್ರೂ ನಂಬಿಕೆ ಅನ್ನೋದೇ ತುಂಬಾ ಮುಖ್ಯ. ಆ ನಂಬಿಕೆನ ಉಳಿಸ್ಕೊಂಡ್ರೆ ಬಿಸ್ನೆಸ್ ಅಲ್ಲಿ ಯಾವ ಪ್ರಾಬ್ಲಮೂ ಬರಲ್ಲ. ಸೊ 3 ಮಂತ್ಸ್ಗೆ ಹೈಕ್ ಮಾಡು. ಅದರಿಂದ ಅವ್ರಿಗೂ ತೊಂದರೆ ಆಗಲ್ಲ, ನಿನಗೂ ಲಾಸ್ ಆಗಲ್ಲ. ವಾವ್ ಅಕ್ಕ, ಸೂಪರ್. ವಾವ್ ಅಕ್ಕ, ಇಷ್ಟು ಕ್ರಿಟಿಕಲ್ ಆಗಿರೋ ವಿಷಯನ ಇಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ರಲ್ಲ. ಥ್ಯಾಂಕ್ ಯು ಅಕ್ಕ. ಕೈ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಹಿಂಗದ್ಕೆ ಇದೆಲ್ಲ? ಓ, ನೀವ್ ಓದಿದಿರಲ್ಲ ಅದಕ್ಕ? ಓದಿರೋದು ಲೆಕ್ಕಕ್ಕಿಲ್ಲ ಪೃಥ್ವಿ. ಜೀವನ ಅನ್ನೋದು ಒಂದು ಲೆಕ್ಕಾಚಾರ ಇದ್ದಂಗೆ. ಪ್ರತಿಯೊಂದ್ರಲ್ಲೂ ಲೆಕ್ಕ ಇರ್ಬೇಕು ಅಂತಾರೆ. ಹಾಗ್ ನೋಡಿದ್ರೆ ಓದು ಬರಹ ಗೊತ್ತಿಲ್ದಿರೋ ಎಷ್ಟೋ ಹೆಂಗಸ್ರು ಅವ್ರಿಗ್ ಬರೋ ಸ್ವಲ್ಪ ಸಂಪಾದನೆಲೆ ಮನೆ ನೋಡ್ಕೊಂಡು ಉಳಿತಾಯನೂ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಸಂಸಾರ ಮಾಡ್ತಿದ್ದಾರೆ. ಅದಕ್ ಬೇಕಾಗಿರೋದು ವಿದ್ಯಾಭ್ಯಾಸ ಅಲ್ಲ, ವಿವೇಚನೆ ಅಷ್ಟೇ. ಸರಿಯಾಗಿ ಯೋಚನೆ ಮಾಡಿ ಕೊಟೇಶನ್ ಹಾಕಿ. ಯಾಕಂದ್ರೆ ಇವಾಗ ಎಲ್ಲಾ ಫೀಲ್ಡಲ್ಲೂ ಕಾಂಪಿಟೇಷನ್ ಜಾಸ್ತಿ ಇದೆ. ಹೌದಕ್ಕ, ಅದೇ ನನ್ಗೂ ಟೆನ್ಷನ್ ಆಗ್ತಿರೋದು. ಡೋಂಟ್ ವರಿ ಜನನಿ, ಕಾನ್ಫಿಡೆಂಟ್ ಆಗಿರೋ. ಕಾಂಟ್ರಾಕ್ಟ್ ಖಂಡಿತ ನಿನಗೆ ಸಿಗೋದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಕ್ಕ. ಸರಿ, ನನ್ಗೆ ಡೀಟೇಲ್ಸ್ ಎಲ್ಲ ಹೇಳು, ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ. ಸರಿ ಜನನಿ, ನೀನ್ ನನ್ಗೆ ಹೆಲ್ಪ್ ಮಾಡು. ತಗೋ ಪೃಥ್ವಿ. ಅಕ್ಕ, ನೋಡಿ, ಇವಾಗ ಕರೆಕ್ಟ್ ಆಗಿದೆ. ಪೃಥ್ವಿ, ಎಲ್ಲ ಕರೆಕ್ಟ್ ಆಗಿದೆ. ಹೆಂಗೆ ನಮ್ಮದ್ಕೆ? ಅಕ್ಕ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸರಿ, ಲೇಟ್ ಮಾಡಬೇಡಿ. ಬೆಳಿಗ್ಗೆ ಇದನ್ನ ಕಳಿಸ್ಬಿಡಿ. ಈಗಿಬ್ರು ನೆಮ್ಮದಿಯಾಗಿ ಮಲ್ಗಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಪೃಥ್ವಿ. ಗುಡ್ ನೈಟ್ ಅದಕ್ಕೆ. ಜನನಿ, ಆದ್ರೂ ನಮ್ ಭಾರ್ಗವಿ ಅದಕ್ಕೆ ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಅನ್ಸುತ್ತೆ ಅಲ್ವಾ? ಭಾರ್ಗವಿ ಅಕ್ಕ ಮಾತ್ರ ಅಲ್ಲ ಪೃಥ್ವಿ, ಈ ಮನೇಲಿರೋ ಎಲ್ಲಾ ಹೆಣ್ಮಕ್ಳು ಇಂಟೆಲಿಜೆಂಟೆ. ಅಂದ್ರೆ ಏನಿನ್ ಮಾತಿನ ಅರ್ಥ? ಈ ಮನೇಲಿರೋ ಈ ಗಂಡ್ಮಕ್ಳು ಯಾರು ಇಂಟೆಲಿಜೆಂಟ್ ಇಲ್ವಾ? ಅದು ನಂಗೆ ನಿದ್ದೆ ಬರ್ತಿದೆ. ಬರುತ್ತೆ. ಇಂಥ ಪ್ರಶ್ನೆಗಳನ್ನ ಕೇಳ್ಬಿಟ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ. ಪೃಥ್ವಿ, ತಗೋ.
ಹೇಯ್ ಏನಾದ್ ಕುಡಿತಾ ಇರೋದು? ರಾತ್ರಿ ಆದ್ರೆ ಆಲ್ಕೋಹಾಲ್ ಕುಡಿಯಕ್ ನಾನೇ ನೀನಮ್ಮಮ್ಮ. ಅಯ್ಯೋ ಅಂದ್ರೆ ನಾನು ಮುಗ್ಧ ಅಮಾಯಕ ವೆರಿ ಇನ್ನೋಸೆಂಟ್ ಕರಿಕಾಳ ಅಂತ ಹೇಳಕ್ ಬಂದೆ ಮಮ್ಮ. ಹಾಲು ಕುಡಿತಾ ಇದ್ದೀನಿ, ಮಿಲ್ಕ್. ಯಾರು ನೀನು? ಮುಗ್ಧ ಅಮಾಯಕ ಥು ನಿನ್ ಜನ್ಮಕ್ಕಷ್ಟು. ಲೋ ಕೀರ್ತಿ, ಗಂಟೆ ಇಷ್ಟೊತ್ತಾಯ್ತು, ಧರ್ಮಣ್ಣ ಇನ್ನೂ ಮನೆಗೆ ಬಂದಿಲ್ವಲ್ಲಪ್ಪ, ಎಲ್ಲೋಗಿದ್ದಾನಂತೆ? ಅಮ್ಮ, ಅಣ್ಣನ್ಗೆ ಅವಾಗಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಫೋನೇ ತೆಗಿತಾ ಇಲ್ಲ. ಹೌದೇನೋ, ಇನ್ನೊಂದ್ಸರಿ ಫೋನ್ ಮಾಡಪ್ಪ, ಎಲ್ಲಿದ್ದೀನಂತ ಕೇಳಪ್ಪ. ಹಾ, ಈಗ ಮಾಮನೆ ಬಂದ್ರಲ್ಲ. ನಾನು ಆಗ್ಲಿಂದ ನಿಮಗೆ ಫೋನ್ ಮಾಡ್ತಾನೆ ಇದ್ದೀನಿ, ಫೋನೇ ತೆಗಿತಾ ಇಲ್ಲ. ಮನೆಯಿಂದ ಒಂದು ಮುಖ್ಯವಾದ ಕೆಲಸದ ಮೇಲೆ ಹೊರಗಡೆ ಹೋದಾಗ ಪದೇ ಪದೇ ಫೋನ್ ಮಾಡಬಾರ್ದು ಅಂತ ಗೊತ್ತಾಗೋದಿಲ್ವಾ? ಅಣ್ಣ ಅದು ಹಂಗಲ್ಲ ಅಣ್ಣ, ನಿಮಗೆ ಇನ್ನಂಗೆ ದೇಹನ ಬೆಳೆಸ್ಕೊಂಡ್ಬಿಟ್ರೆ ಸಾಲದು, ತಲೆಯಲ್ಲಿ ಸ್ವಲ್ಪ ಬುದ್ಧಿನೂ ಬೆಳೆಸ್ಕೋಬೇಕು. ಧರ್ಮ, ಅವನನ್ನು ಯಾಕಪ್ಪ ಬೈತಾ ಇದ್ಯಾ? ನೀನು ಇಷ್ಟೊತ್ತಾರು ಮನೆಗೆ ಬಂದಿಲ್ವಲ್ಲ ಅಂತ ನಾನೇ ಅವ್ನಿಗೆ ಹೇಳ್ದೆ ಕಣೋ. ನಿಮ್ಮಣ್ಣ ಇಷ್ಟೊತ್ತಾರು ಬಂದಿಲ್ವಲ್ಲ, ಫೋನ್ ಮಾಡಿ ವಿಚಾರಿಸು ಅಂತ ಹೇಳ್ದೆ, ಅದಕ್ಕೆ ಫೋನ್ ಮಾಡ್ದ. ನೋಡಮ್ಮ, ಗಂಡಸ್ಗೆ ಹೊರಗಡೆ 108 ಕೆಲಸಗಳಿರುತ್ತೆ, ಆದರೆ ಹೆಂಗಸ್ಗೆ ಮನೇಲಿರೋ ಕೆಲಸ ನೋಡ್ಕೋಬೇಕು ಅಷ್ಟೇ. ಅದು ಬಿಟ್ಬಿಟ್ಟು ಗಂಡ್ಸ್ ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ಅಂತ ನೋಡೋದಲ್ಲ. ಅದು ಹಂಗಲ್ಲ ಧರ್ಮ, ಇಷ್ಟೊತ್ತಾಯ್ತಲ್ವಾ? ಇಷ್ಟೊತ್ತಾದ್ರೇನಮ್ಮ, ನಾನೇನು ವಯಸ್ಸು ಹುಡುಗಿನ? ಗಂಡಸು ಮನೇಲಿರ್ಬೇಕಾದ್ರೆ ನೆಮ್ಮದಿ ಕೊಡ್ಬೇಡಿ, ಹೊರಗಡೆ ಹೋಗಿ ಸ್ವಲ್ಪ ಲೇಟಾಗಿ ಬಂದ್ಬಿಟ್ರೆ ಯಾಕೆ ಏನು ಅಂತ ಒದ್ದಾಡಿ ತುಂಬ ಅಕ್ರೆ ಇರೋ ಥರ ನಾಟಕ ಮಾಡ್ಬಿಡ್ತೀರ.